ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ಲಾಗಿ ನನ್ನ ಮೊಮ್ಮಗನ ಜೊತೆ ನಾನು ವಾಕ್ ಹೋಗುವಾಗ ತುಂಬ ನಾಯಿಗಳನ್ನು ಮತ್ತು ಕ್ಯಾಟ್ಗಳನ್ನು ನೋಡಿದ್ದೀನಿ. ಅವನು ಅವ್ರ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದಾನೆ ಅದರದ್ದು ಒಂದು ವಿಡಿಯೋ ತೆಗೆದಿದ್ದೀನಿ. ತುಂಬ ಕ್ಯೂಟಾಗಿರೋ ಅನಿಮಲ್ಸ್ದು ವಿಡಿಯೋ ಇದು, ದಯವಿಟ್ಟು ನೋಡಿ. ಹಾಗೆ ಒಂದು ಟಿಪ್ಸ್ ಹೇಳ್ತಾಯಿದ್ದೀನಿ. ನಮ್ಮ ಮುಖ ಮತ್ತು ಕುತ್ತಿಗೆಯನ್ನು ಹೊಳೆಯೋ ಹಾಗೆ ನಮ್ಮ ಕಿಚನಲ್ಲಿ ಸಿಗುವಂಥ ಪದಾರ್ಥಗಳನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ. ಮೊದಲು ಒಂದು ಸಣ್ಣ ಬಟ್ಲಲ್ಲಿ ಮೊಸರು ತೊಗೊಂಡು ಮುಖ ಹಾಗೂ ಕುತ್ತಿಗೆ ಭಾಗವನ್ನು ಕ್ಲಿನ್ಸ್ ಮಾಡ್ಕೋಬೇಕು. ಅಪ್ಪೋರ್ ಡೈರೆಕ್ಷನಲ್ಲಿ ಮತ್ತು ಕ್ಲಾಕ್ ವೈಸ್ನಲ್ಲಿ 5 ನಿಮಿಷ ಮಸಾಜ್ ಮಾಡ್ಕೊಳ್ತಾ ಕ್ಲೆನ್ಸ್ ಮಾಡ್ಕೋಬೇಕು. ಆಮೇಲೆ ಕಾಟನ್ನಿಂದ ಅಥವಾ ವೆಟ್ ಟಿಶ್ಯೂಯಿಂದ ಕ್ಲೀನಾಗಿ ಒರೆಸ್ಕೋಬೇಕು. ಈಗ 2 ಟೇಬಲ್ ಸ್ಪೂನ್ ಗಟ್ಟಿ ಮೊಸರಿಗೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಟೀ ಸ್ಪೂನ್ ಜೇನುತುಪ್ಪ, ಅರ್ಧ ಟೀ ಸ್ಪೂನ್ ನಿಂಬೆ ರಸ ಮತ್ತು ಕಸ್ತೂರಿ ಅರಿಶಿನ ಕೊನೆ ಇದ್ದರೆ ಅದನ್ನು ಅರ್ಧ ಚಮಚ ಪೇಸ್ಟ್ ಹಾಕ್ಬೋದು. ಇಲ್ಲಾಂದರೆ ಅಡುಗೆ ಅರಿಶಿನ ಪುಡಿಯನ್ನೇ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಮುಖ ಹಾಗೂ ಕುತ್ತಿಗೆಗೆ ನಿಧಾನವಾಗಿ ಹಚ್ಚಿ ಪ್ಯಾಕ್ ಥರ ಹಾಕ್ಕೋಬೇಕು. ಕಣ್ಣುಗಳ ಮೇಲೆ ಸೌತೆಕಾಯಿ ಪೀಸಿದ್ರೆ ಹಾಕಿ ಇಟ್ಕೋಬೋದು. ಇಲ್ಲಾಂದರೆ ಕಾಟನ್ನ ಒದ್ದೆ ಮಾಡಿ ಇಟ್ಕೊಳ್ಳಿ. 10 ನಿಮಿಷ ಅಲ್ಲಾಡದೆ ನಿಮ್ಗೆ ಇಷ್ಟ ಆಗೋ ಮ್ಯೂಸಿಕ್ ಅಥವಾ ಸಾಂಗ್ ಹಾಕ್ಕೊಂಡು ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಯಾವ ಯೋಚನೆಯೂ ಮಾಡಬಾರ್ದು. 10 ನಿಮಿಷ ಆದಮೇಲೆ ಉಗುರು ಬೆಚ್ಚಗಿರೋ ನೀರಿನಿಂದ ಮುಖ ತೊಳ್ಕೊಳ್ಬೇಕು, ಒರೆಸಬಾರ್ದು, ಹಾಗೆ ಬಿಡಬೇಕು. ಈಗ ನಿಮ್ಮ ಮುಖ ಮತ್ತು ಕುತ್ತಿಗೆ ಚರ್ಮ ಹೇಗೆ ಉಳಿತಾ ಇದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿದೆ, ಕಾಮ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಮಾಡಿಕೊಂಡ್ರೆ ಸಾಕು ನಮಗೆ. ಮತ್ತು ಈ ಟಿಪ್ಸ್ ಆಗಲಿ ಈ ವಿಡಿಯೋ ಆಗಲಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದುವರೆಗೂ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತು ನಾನು ಬೇರೆ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೂ ಎಂಕರೇಜ್ಮೆಂಟ್ ಕೊಡಿ. ನೋಡಿ, ಈ ಬೆಕ್ಕಿನ ಕಲರ್ ಎಷ್ಟು ಚೆನ್ನಾಗಿದೆ. ಸಿಂಹದ ಮರಿ ಥರನೇ ಕಾಣಿಸ್ತಾ ಇದೆ. ಎಷ್ಟು ಡೀಸೆಂಟಾಗಿ ಕೂತಿದೆ. ನಾವಿಲ್ಲಿ ವಾಕ್ ಹೋಗುವಾಗ ತುಂಬ ಖುಷಿಯಾಗುತ್ತೆ ಇವುಗಳನ್ನೆಲ್ಲ ನೋಡ್ತಾ ಇದ್ದರೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವೆರಡು ಬೆಕ್ಕಿಂದು IQ ಎಷ್ಟಿದೆ ನೋಡಿ. ಒಂದೇ ಸರಿ ತಿರುಗ್ತವೆ ಒಟ್ಟಿಗೆ. ನಿಜವಾಗ್ಲೂ ಡೊಮೆಸ್ಟಿಕ್ ಅನಿಮಲ್ಸ್ನ ಸಾಕೋದ್ರಿಂದ ಎಷ್ಟು ಖುಷಿ ಇರುತ್ತೆ ನಮಗೆ. ಒಳ್ಳೆ ಕಂಪೆನಿಯನ್ ಕೂಡ ಇವು. ನೋಡಿ, ಇದು ಮಿಲಿಪೇಡ್ ಅಂತ. ಇವಾಗ ಇದಷ್ಟೊಂದು ಕಾಣಿಸೋದೇ ಇಲ್ಲ ಹೊರಗಡೆ ಎಲ್ಲೋ. ಕನ್ನಡದಲ್ಲಿ ಒನಕೆ ಹುಳು ಅಂತ ಹೇಳ್ತಾರೆ. ಅಪರೂಪಕ್ಕೆ ನೋಡ್ತಾ ಇದ್ದೀವಿ ಅಂತ ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಇದು ತುಂಬ ಒದ್ದೆ ಇರೋ ಕಡೆ ಮತ್ತು ಗಿಡ ಮರ ಹಸಿರು ಇರೋ ಕಡೆಯೇ ಜಾಸ್ತಿ ಬರ್ತವೆ. ಇನ್ನೆಲ್ಲ ಕಡೆ ಕಾಂಕ್ರೀಟ್ ಕಾಡಾಗಿರೋದ್ರಿಂದ ಇವುಗಳ ಸಂತತಿನೂ ಕಡಿಮೆ ಆಗಿದೆ ಅನಿಸುತ್ತೆ. ನೋಡಿ, ಮುಟ್ಟಿದ ತಕ್ಷಣ ಅದು ಹಿಂಗೆ ಕರ್ಲಾಗಿ ಹೋಗ್ಬಿಡುತ್ತೆ. ಅದಕ್ಕೆ ರಕ್ಷಣೆ ಮಾಡ್ಕೊಳ್ಳೋ ಭಯ, ಅದಕ್ಕೆ ಆ ಥರ ಸುತ್ಕೊಂಡ್ಬಿಡುತ್ತೆ ಅನಿಸುತ್ತೆ. ಈ ಡಾಗ್ ಐಸ್ ನೋಡಿ, ಏನು ಖುಷಿ ಅಂತ ಮಕ್ಕಳಿಗೆ ಮುಟ್ಟಿ ಮಾತಾಡಿಸ್ತಾರೆ. ನೈಟಲ್ಲಿ ಕ್ಯಾಟ್ ಐಸ್ ನೋಡೋಕ್ಕೇ ಒಂಥರ ಭಯ ಅನಿಸುತ್ತೆ. ಅವಕ್ಕೆ ಶಾರ್ಟ್ ವಿಷನ್, ಅವು ಅಷ್ಟೊಂದು ದೂರ ಏನು ಕಾಣಿಸಲ್ಲ ಕಣ್ಣು ಅವಕ್ಕೆ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.